ಲಾರ್ಡ್ ಕಿರ್ಚಬಹುದು ಮಹಿಮಾ. ಇನ್ನು ಜೋರಾಗಿ ಕಿರ್ಚಬಹುದು ಮಹಿಮಾ. ಆ ಮಹಾನ್ ಪರಮೇಶ್ವರನ ಜೊತೆ ಮಾತನಾಡಿರಿ. ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳಿರಿ. ನಿಮ್ಮ ಲಕ್ಷ್ಯವನ್ನು ಪರಮೇಶ್ವರನ ಮೇಲೆ ಇಡಿರಿ. ನೀವು ಆತನಿಗೆ ಹೇಳಿರಿ, ಆತನನ್ನು ನೀವು ಎಷ್ಟು ಪ್ರೀತಿ ಮಾಡುತ್ತೀರಿ. ಪರಮೇಶ್ವರನ ಜೊತೆ ಮಾತನಾಡಿರಿ. ನಿಮ್ಮ ಹೃದಯವನ್ನು ಆತನ ಮುಂದೆ ತೆರೆಯಿರಿ. ಪರಮೇಶ್ವರಿ, ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೀನಿ. ನಾನು ನಿಮಗೆ ಬಹಳ ಋಣಿಯಾಗಿದ್ದೇನೆ. ನೀವು ನನಗೆ ಈ ಸಮಯವನ್ನು ಕೊಟ್ಟಿದ್ದಕ್ಕೆ, ನಾನು ನಿನ್ನನ್ನು ತಿಳಿದುಕೊಳ್ಳುವುದಕ್ಕೆ ವಿಪರೀಕತೆರ ಸಮಾಂತ್ರಲೇ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಮೇಶ್ವರ ಹೇಳಿದರು, ನೀ ನನ್ನ ಮಹಿಮೆಯಾಗಿದೆ. ಲೀಬ್ರ ಹಸ್ತಕ್ಕೆ ಮೋಷ್ಟ ಕಾಕತೀಲ ಬರಕ ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಿರ್ಚಬಹುದು ಮಹಿಮಾ. ಹೇಳಿರಿ, ನಾನು ಪರಮೇಶ್ವರನ ಮಹಿಮೆಯಾಗಿದ್ದೇನೆ. ಹೇಳಿರಿ, ನೀವು ಇದ್ದೀರಿ, ನಾನು ಪರಮೇಶ್ವರನ ಮಹಿಮೆಯಾಗಿದ್ದೇನೆ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ, 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 ಧನ್ಯವಾದ. ಈ ಸಮಯಕ್ಕೋಸ್ಕರ ನೀವು ನಮಗೆ ಕೊಟ್ಟಿದ್ದೀರಿ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತೆ ಮುಂದೆ ಬೆಳೆಯುವುದಕ್ಕೆ. ಹೌದು ಪ್ರಭು, ಧನ್ಯವಾದ. ಪರಿಶುದ್ಧ ಆತ್ಮನ ಉಪಸ್ಥಿತಿ ನಮ್ಮ ಜೀವನದಲ್ಲಿ ಇರುವುದಕ್ಕೆ ಧನ್ಯವಾದ. ನೀವು ಕೊಟ್ಟಿರುವ ವಾಕ್ಯ ಬೈಬಲ್ಗೋಸ್ಕರ ನಾವು ಹೇಳುತ್ತೇವೆ, ನಮ್ಮ ಆತ್ಮವನ್ನು, ಹೃದಯಗಳನ್ನು ತೆರೆದಿದ್ದೇವೆ ಪ್ರಭು, ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ತಿಳಿದುಕೊಳ್ಳುವುದಕ್ಕೆ. ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಕೂತುಕೊಳ್ಳಬಹುದು ನೀವು. ಹಾಲೆಲೂಯಾ. ಪಕ್ಕದವರಿಗೆ ನೀವು ಜೋರಾಗಿ ಸ್ವಾಗತ ಮಾಡಬಹುದು. ಜೋರಾಗಿ ಎಂದರೆ ಹಾಯ್ ಪೈ ಕೊಟ್ಟು ನೀವು ಅವರಿಗೆ ಸ್ವಾಗತ ಮಾಡಬಹುದು. ಹೇಳಿ, ಸ್ವಾಗತವಿದೆ ನಿಮಗೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಮುಂದೆ ಬೆಳೆಯುತ್ತಿದ್ದೇನೆ. ಸಫಲತೆಯು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ನಾನು ಗೆಲುವನ್ನು ಸಾಧಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಾನು ಸೋಲಲು ಸಾಧ್ಯವಿಲ್ಲ. ನಾನು ಎಲ್ಲಿ ಹೋಗುತ್ತೇನೋ ನಾನು ಬರೀ ಗೆಲ್ಲುತ್ತೇನೆ. ನಾನು ಒಂದು ಆಶೀರ್ವಾದವಾಗಿದ್ದೇನೆ. ಹೇಳಿರಿ, ನಾನು ಒಂದು ಆಶೀರ್ವಾದವಾಗಿದ್ದೇನೆ. ಪರಮೇಶ್ವರನ ಆಶೀರ್ವಾದಗಳು ತಿಳಿದುಕೊಳ್ಳುವುದರ ಮೂಲಕ ಅದು ಪ್ರಾರಂಭವಾಗುತ್ತದೆ. ಮನುಷ್ಯನು ಅವನು ಹೊಸದಾಗಿ ಹುಟ್ಟಿದ್ದಾನೆ. ಆತನು ತಿಳಿದಿಲ್ಲ ಅವನು ಯಾರು ಆಗಿದ್ದಾನೆ. ಒಬ್ಬ ಮನುಷ್ಯನು ಅವನು ಹೊಸದಾಗಿ ಹುಟ್ಟಿಲ್ಲ. ಅವರಿಬ್ಬರು ಒಂದೇ ರೀತಿಯ ಜೀವನವನ್ನು ಜೀವಿಸುತ್ತಿದ್ದಾರೆ. ನಾನು ಮತ್ತೆ ಹೇಳುತ್ತೇನೆ, ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿಲ್ಲ. ಪರಮೇಶ್ವರನನ್ನು ತಿಳಿದಿಲ್ಲ. ಸರಿಯಾಗಿ ತಿಳಿಯುತ್ತಿದ್ದೀರಾ? ವ್ಯಕ್ತಿಯು ಹೊಸದಾಗಿ ಹುಟ್ಟಿಲ್ಲ. ಒಬ್ಬ ವ್ಯಕ್ತಿಯು ಪರಮೇಶ್ವರನನ್ನು ತಿಳಿದಿಲ್ಲ. ಮತ್ತು ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದ್ದಾನೆ ಮತ್ತು ಆತನು ಯಾರಾಗಿದ್ದಾನೆ ಅದನ್ನು ಆತನು ತಿಳಿದುಕೊಂಡಿಲ್ಲ. ಅವರಿಬ್ಬರು ಒಂದೇ ರೀತಿಯ ಜೀವನವನ್ನು ಜೀವಿಸುತ್ತಿದ್ದಾರೆ. ಇದು ತಿಳಿಸುವುದು ಹೀಗೆ ಜನರ ಹತ್ತಿರ ಪ್ರಶ್ನೆಗಳು ಇರುತ್ತವೆ. ನಾನು ಚರ್ಚಿಗೆ ಹೋಗುತ್ತೇನೆ, ನನ್ನ ಜೀವಿತವು ಆ ರೀತಿಯಲ್ಲಿ ಏಕೆ ಬದಲಾಗುತ್ತಿಲ್ಲ? ಯಾವ ರೀತಿಯಾಗಿ ಅದು ಬದಲಾಗಬೇಕಾಗಿತ್ತು? ಏಕೆಂದರೆ ಪರಮೇಶ್ವರರೇ ಆಶೀರ್ವಾದವಾಗಿದ್ದಾರೆ. ನೀವು ನಿಮ್ಮ ಜೀವಿತದಲ್ಲಿ ನೋಡಲು ಬಯಸಿದರೆ ಯಾವುದನ್ನು ನೋಡಬೇಕೆಂದು ಬಯಸುತ್ತೀರೋ? ಪ್ರೇಸ್ ದ ಲಾರ್ಡ್. ಜನರು ನೋಡಲು ಬಯಸುತ್ತೀರಿ, ಯಾವಾಗಲೂ ಅದಕ್ಕಾಗಿ ನೀವು ಬಂದಿದ್ದೀರಿ. ನಿಮಗೆ ಗೊತ್ತಿದೆ, ಪರಮೇಶ್ವರನ ಹತ್ತಿರ ಆಶೀರ್ವಾದಗಳಿವೆ. ಪ್ರತಿಯೊಬ್ಬ ಮನುಷ್ಯನು ಪರಮೇಶ್ವರನ ಆಶೀರ್ವಾದವನ್ನು ನೋಡಲು ಬಯಸುತ್ತಾನೆ. ಮೊದಲು ಅವರು ತಿಳಿದುಕೊಳ್ಳಬೇಕು, ಆತನು ಯಾರಾಗಿದ್ದಾನೆ. ಏಕೆಂದರೆ ಪರಮೇಶ್ವರನ ಆಶೀರ್ವಾದಗಳು ಜ್ಞಾನದ ಮೂಲಕ ಪ್ರಾರಂಭವಾಗುತ್ತವೆ. ಪರಮೇಶ್ವರನ ಆಶೀರ್ವಾದಗಳು ಬೇರೆಯವರ ಜೀವಿತದಲ್ಲಿ ಅದಕ್ಕಾಗಿ ಕೆಲಸ ಮಾಡುವುದಿಲ್ಲ. ಏಕೆಂದರೆ ಪರಮೇಶ್ವರರು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಪರಮೇಶ್ವರನ ಆಶೀರ್ವಾದಗಳು ಅದಕ್ಕಾಗಿ ಕೆಲಸ ಮಾಡುತ್ತವೆ. ಏಕೆಂದರೆ ಒಬ್ಬ ಮನುಷ್ಯನು ಆ ಮಾತುಗಳನ್ನು, ವಾಕ್ಯಗಳನ್ನು ತಿಳಿದಿದ್ದಾನೆ.
ನೀವು ಪರಮೇಶ್ವರನ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು. ನೀವು ತಿಳಿಯಲು ಬಯಸಬೇಕು ನೀವು ಯಾರಾಗಿದ್ದೀರಿ. ಬಹಳ ಮುಖ್ಯವಾಗಿದೆ. ಜ್ಞಾನವು ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಇರಬಾರದು. ಹತ್ತಿರ ಈ ಜ್ಞಾನವು ನಿಮ್ಮ ಕನಕನದಲ್ಲಿ ಇರಬೇಕು. ನಿಮ್ಮ ಕನಕನದಲ್ಲಿ ನೀವು ಮಲಗುವಾಗ ಕೂಡ ಇದೇ ಜ್ಞಾನ ನಿಮ್ಮ ಹತ್ತಿರ ಇರಬೇಕು. ಸ್ನಾನ ಮಾಡುವಾಗ ಕೂಡ ನಿಮಗೆ ಇದೇ ಜ್ಞಾನವಿರಬೇಕು. ಊಟ ಮಾಡುವಾಗ ಕೂಡ ನಿಮ್ಮ ಹತ್ತಿರ ಇದೇ ಜ್ಞಾನವಿರಬೇಕು. ಮಾತನಾಡುವಾಗ ಕೂಡ ನಿಮ್ಮ ಹತ್ತಿರ ಈ ಜ್ಞಾನವಿರಬೇಕು. ನಾನು ಯಾರಾಗಿದ್ದೇನೆ. ಹೇಗೆ ನಿಮ್ಮ ಹೆಸರು 24 ಗಂಟೆ ನಿಮಗೆ ಗೊತ್ತಿದೆ. ಪ್ರೇಸ್ ದ ಲಾರ್ಡ್. ನೀವು ರಸ್ತೆ ಮೇಲೆ ಹೋಗುತ್ತಿದ್ದೀರಾ, ಯಾವುದೇ ವ್ಯಕ್ತಿ ನಿಮ್ಮ ಹೆಸರು ಬಿಟ್ಟು ಬೇರೆ ಹೆಸರಿನಿಂದ ನಿಮ್ಮನ್ನು ಕರೆದರೆ ನೀವು ತಿರುಗಿ ನೋಡುವವರಲ್ಲ. ನೀವು ತಿರುಗಿ ನೋಡುವುದಿಲ್ಲ. ನಿಮ್ಮ ಹೆಸರನ್ನು ಕರೆಯುವವರೆಗೆ ಯಾರು ನಿಮ್ಮನ್ನು ನೋಡುತ್ತಿದ್ದರೂ ನಿಮ್ಮ ಹೆಸರನ್ನು ಉಪಯೋಗಿಸದೆ ಹೋದರೆ, ಹೇಳದೆ ಹೋದರೆ ನೀವು ಅನ್ನುವಿರಿ, ನನ್ನ ಜೊತೆ ಮಾತನಾಡುತ್ತಿದ್ದಾನೋ ಅಥವಾ ನನ್ನ ಹಿಂದಿನ ಮನುಷ್ಯನ ಜೊತೆ ಮಾತನಾಡುತ್ತಿದ್ದಾನೆ. ನಿಮ್ಮ ಹೆಸರು ನೀವು ಯಾರಾಗಿದ್ದೀರಿ ಇದು ನಿಮ್ಮ ಆತ್ಮದಲ್ಲಿ ಆಳವಾಗಿ ಅದು ಉಳಿದುಕೊಂಡಿದೆ. ಆ ಸತ್ಯವನ್ನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಿ. ನೀವು ಆ ಸತ್ಯದ ಜೊತೆ ಜೀವಿಸಲು ಪ್ರಾರಂಭಿಸಿದ್ದೀರಿ. ಸತ್ಯವು ಬರೀ ನಿಮಗೆ ಮಾತ್ರ ಗೊತ್ತಿಲ್ಲ, ಹೆಸರು ಏನಿದೆ ಎಂದು ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ಅದು ಗೊತ್ತಿದೆ ನಿಮ್ಮ ಹೆಸರು ಏನಾಗಿದೆ ಎಂದು. ಹಾಗೆ ಪರಮೇಶ್ವರರು ನಿಮ್ಮ ವಿಷಯದಲ್ಲಿ ತನ್ನ ವಾಕ್ಯದಲ್ಲಿ ಏನು ಹೇಳುತ್ತಾನೋ ನೀವು ಅದರಲ್ಲಿ ಮುಳುಗಿ ಹೋಗಬೇಕು. ನೀವು ಅದರಲ್ಲಿ ಯಾವಾಗಲೂ ನಿರಂತರವಾಗಿರಬೇಕು. ನಿಮ್ಮ ಅಷ್ಟೆಲ್ಲ ನಿಮ್ಮ ತಲೆ ಕೂದಲಿಗೂ ಕೂಡ, ನಿಮ್ಮ ಎಲುಬುಗಳಿಗೂ ಕೂಡ, ನಿಮ್ಮ ಚರ್ಮಕ್ಕೂ ಕೂಡ, ಪಕ್ಕದವರಿಗೆ ಮತ್ತು ನಿಮ್ಮ ಮನೆಯವರಿಗೆ, ಫ್ರೆಂಡ್ಸ್ಗೆ ನೀವು ಗೊತ್ತಾಗಬೇಕು ಪರಮೇಶ್ವರರು ನಿಮ್ಮ ವಿಷಯದಲ್ಲಿ ಏನು ಹೇಳಿದ್ದಾರೆ. ನಿಮ್ಮ ಪರಿಚಯವು ಆ ಹವಾಮಾನದಲ್ಲಿ ಬರಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರು ಇದ್ದೀರಿ. ನಿಮ್ಗೆ ಏನು ಹೇಳುತ್ತಿದ್ದೀನಿ ಅದು ಬಹಳ ಮುಖ್ಯವಾಗಿದೆ, ಬಹಳ ಮುಖ್ಯವಾಗಿದೆ. ಲೋಕದಲ್ಲಿ ಫ್ರಸ್ಟ್ರೇಷನ್ ಬೆಳೆಯುತ್ತಾ ಹೋಗಿದೆ. ಬೆಟರ್ ಇದೆ ನೀವು ಈ ವಿಷಯವನ್ನು ತಿಳಿದುಕೊಳ್ಳಬೇಕು. ನೀವು ಯೋಚಿಸುತ್ತಿದ್ದೀರಿ, ಓಹೋ ನನ್ನ ಜೀವನ ಏಕೆ ಹಾಗೆ ಇಲ್ಲ, ಎಲ್ಲಿ ಇರಬೇಕಾಗಿತ್ತು ಹಾಗೆ, ನಿಮಗೆ ಗೊತ್ತಿರಲಿಲ್ಲ ಹೇಗೆ ಆ ಜೀವಿತ ಅಲ್ಲಿ ಹೋಗುವುದು, ಎಲ್ಲಿ ಅದು ಇರಬೇಕಾಗಿತ್ತು. ನೀವು ನಿಮ್ಮ ಜೀವಿತವನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ನಿಮ್ಮ ಜೀವಿತ ಇರಬೇಕು. ಅಲ್ಲಿ ಜೀವನವು ತಾನಾಗಿ ಅಲ್ಲಿ ಹೋಗುವುದಿಲ್ಲ, ಅದು ಹೋಗಬೇಕು ಅಲ್ಲಿ. ಇಲ್ಲ, ಅದು ಸ್ವಾಭಾವಿಕವಾದ ಜೀವನವಾಗಿದೆ. ಪರಮೇಶ್ವರನಲ್ಲಿದ್ದೀರಿ, ಇದು ನೀವು ತಿಳಿದುಕೊಳ್ಳಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೀವು ಪರಮೇಶ್ವರನಲ್ಲಿ ಯಾರಾಗಿದ್ದೀರಿ ಇದನ್ನು ತಿಳಿದುಕೊಂಡಾಗ 24 ಗಂಟೆ ಜಯಶಾಲಿಯಲ್ಲಿ ಜೀವಿಸುತ್ತೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು 24 ಗಂಟೆ ಜಯಶಾಲಿಯಾಗಿದ್ದೇನೆ. ಇದು ನಿಮ್ಮ ಕರೆಯುವಿಕೆಯಾಗಿದೆ. ಇದು ನಿಮ್ಮ ಕರೆಯುವಿಕೆಯಾಗಿದೆ. ನಿಮ್ಮ ಕರೆಯುವಿಕೆಯಾಗಿದೆ ಪರಿಸ್ಥಿತಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು. ಈ ಒಂದು ಚಮತ್ಕಾರದ ಅವಶ್ಯಕತೆ ಇಲ್ಲ. ನೀವು ಈ ಸತ್ಯವನ್ನು ತಿಳಿದುಕೊಂಡಾಗ ನೀವು ಚಮತ್ಕಾರವನ್ನು ಮಾಡುವುದಿಲ್ಲ, ನಿಮ್ಮ ಜೀವಿತದ ಒಂದು ರೀತಿಯಾಗಿ ಊರುವುದು. ನೀವು ಈ ಸತ್ಯವನ್ನು ತಿಳಿದುಕೊಂಡಾಗ ನಿಮ್ಮ ಜೀವಿತದ ಸ್ವಾಭಾವಿಕ ರೀತಿಯಾಗಿರುವುದು. ಹಾಗೆ ಜೀವಿಸುವಿರಿ. ಪರಿಸ್ಥಿತಿಗಳು ಕೂಡ ನಿಮಗೆ ಅಡ್ಡ ಬೀಳುವವು, ಮುಂದೆ ಅಡ್ಡ ಬೀಳುವವು. ನಾನು ನಿಮಗೆ ಬೇರೆ ರೀತಿ ಹೇಳುತ್ತೇನೆ. ಬೈಬಲ್ ಹೇಳುತ್ತದೆ, ಯೇಸುಸ್ವಾಮಿ ದೋಣಿಯಲ್ಲಿದ್ದರೂ ತಮ್ಮ ಶಿಷ್ಯಗಳ ಜೊತೆಗೆ. ಎಷ್ಟು ಜನರಿಗೆ ಈ ಕತೆ ಗೊತ್ತಿದೆ. ಮಧ್ಯದಲ್ಲಿ ಬಿರುಗಾಳಿ ಬಂದಿತ್ತು. ಯಾರು ಯೇಸುಸ್ವಾಮಿಯ ಜೊತೆ ಶಿಷ್ಯರಿದ್ದರು, ಸಾಧಾರಣ ಜನರು ಆಗಿರಲಿಲ್ಲ. ಇವರು ಮೀನು ಹಿಡಿಯುವವರಾಗಿದ್ದರು, ಚುರುಕಾಗಿದ್ದರು. ಯೋಚನೆ ಮಾಡಿ ನೋಡಿರಿ. ಹೀಗೆ ನೀರಿನಲ್ಲಿ ಈಜಲು ಬರುತ್ತಿತ್ತು. ಬಿರುಗಾಳಿ ಇಷ್ಟೊಂದು ಭಯಂಕರವಾಗಿತ್ತು. ಯಾರಾದರೂ ನೋಡಿದರೂ ಕೂಡ ಅಪ್ಪಪ್ಪ ಇದೆಂಥದ್ದು ಅನ್ನುತ್ತಿದ್ರು. ಭಯಂಕರ ಬಿರುಗಾಳಿಯಾಗಿದೆ. ಒಳ್ಳೆಯ ಈಜುಗಾರರಾಗಿದ್ದರು. ಅವರು ಒಂದು ಪ್ರೊಫೆಷನಲ್ ಸ್ವಿಮ್ಮರ್ ಆಗಿದ್ದರು. ಚಿಕ್ಕಂದಿನಿಂದ ಮೀನುಗಾರರಾಗಿದ್ದರು. ಅವರ ತಂದೆಗಳು ಕೂಡ ಮೀನು ಹಿಡಿಯುವವರಾಗಿದ್ದರು. ಪ್ರೊಫೆಷನಲಿ ಈಜುವವರಾಗಿದ್ದರು.
ಬಿರುಗಾಳಿ ಅವರ ಮುಂದೆ ಇತ್ತು. ಆ ಬಿರುಗಾಳಿ ನೋಡಿದಾಗ ಅವರಿಗೆ ಬಹಳ ಭಯ ಹುಟ್ಟಿತು. ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗೋದು ಅದು ಸಮುದ್ರವಲ್ಲ, ಅದು ಒಂದು ನದಿಯಾಗಿತ್ತೆಂದು. ಆಮೇಲೆ ಹೇಳುತ್ತಾರೆ ಅದು ಸಮುದ್ರವಿದೆ ಸಮುದ್ರವಿದೆ ಎಂದು. ಒಂದು ನದಿಯ ದಡವಾಗಿತ್ತು. ಯೋಚನೆ ಮಾಡಿದ್ರೆ ಅರಬ್ ಸಾಗರ್ನಲ್ಲಿ ಇದ್ದೀರಾ. ಅದು ಮಹಾಸಾಗರ ಆಗಿರಲಿಲ್ಲ, ಅದು ಒಂದು ನದಿಯಾಗಿತ್ತು. ನದಿಯಲ್ಲಿ ಅಷ್ಟೊಂದು ದೊಡ್ಡ ಬಿರುಗಾಳಿ ಬಂದಿತ್ತು, ಇಷ್ಟು ದೊಡ್ಡ ಬಿರುಗಾಳಿ ಬಂದಿತ್ತು. ಪ್ರೊಫೆಷನಲ್ ಆಗಿ ಈಜುವವರು ಮರೆತು ಬಿಟ್ಟರು ನಮ್ಗೆ ಈಜಲು ಬರುತ್ತದೆ, ನಾವು ತಪ್ಪಿಸಿಕೊಂಡು ಹೋಗುವೆ ಎಂದು. ಅವರು ಹೆದರಿ ಯೇಸು ಸ್ವಾಮಿ ಹತ್ರ ಓಡಿ ಹೋದರು. ಯೇಸು ಸ್ವಾಮಿ ಹತ್ರ ಹೋದರು. ಯೇಸು ಸ್ವಾಮಿ ಎದ್ದು ಆ ಬಿರುಗಾಳಿಗೆ ಹೇಳಿದರು, ಶಾಂತವಾಗು ಎಂದು. ಪ್ರೇಸ್ ದ ಲಾರ್ಡ್. ಆತನು ಆ ಬಿರುಗಾಳಿಗೆ ಶಾಂತವಾಗು ಎಂದು ಹೇಳಿದಾಗ ಆತನು ಹೇಳಿದನು ಶಿಷ್ಯರಿಗೆ, ಅಲ್ಪ ವಿಶ್ವಾಸಿಗಳೇ, ನಿಮ್ಮ ನಂಬಿಕೆ ಎಲ್ಲಿ ಎಂದು. ಮತ್ತು ಅಲ್ಲಿ ಏನಾಯಿತು ಇಂಥದ್ದು? ಸ್ವಾಮಿ ಏನು ಮಾಡಿದರು? ಆತನು ಈ ಮಾತನ್ನು ಏಕೆ ಹೇಳಿದನು? ಅದೇ ಮಾತು ಅವರು ಯೇಸು ಸ್ವಾಮಿ ಹತ್ತಿರ ಹೋದಾಗ ಇಂಟ್ರೆಸ್ಟಿಂಗ್ ಆಗಿದೆ. ಬೈಬಲ್ ಅನ್ನು ನೀವು ಓದಿರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯೇಸು ಸ್ವಾಮಿ ಹತ್ರ ಅವರು ಹೋದರು. ಸ್ವಾಮಿ ಹೇಳಲಿಲ್ಲ, ನೋಡಿರಿ ಮಕ್ಕಳೇ, ನಾನು ಚಮತ್ಕಾರ ಮಾಡುತ್ತೇನೆ. ಹೇಳಲಿಲ್ಲ, ಮಕ್ಕಳೇ ನಾನು ಚಮತ್ಕಾರ ಮಾಡುತ್ತೇನೆ. ಬೈಬಲ್ ಓದಿರಿ, ಯೇಸು ಸ್ವಾಮಿ ಎಲ್ಲಿ ಹೇಳಲಿಲ್ಲ, ನೋಡಿರಿ ನಾನು ಚಮತ್ಕಾರ ಮಾಡುತ್ತೇನೆ ಎಂದು. ನಾವು ಹೇಳಿದೆವು ಯೇಸು ಸ್ವಾಮಿ ಚಮತ್ಕಾರ ಮಾಡಿದರು. ಯೇಸು ಸ್ವಾಮಿ ಯಾವಾಗಲೂ ಹೇಳಲಿಲ್ಲ ನಾನು ಚಮತ್ಕಾರ ಮಾಡಿದ್ದೇನೆಂದು. ಹೀಗೆ ಏಕೆ 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 ಯೇಸು ಸ್ವಾಮಿ ಏಕೆ ಹೇಳಲಿಲ್ಲ ನಾನು ಚಮತ್ಕಾರ ಮಾಡುತ್ತೇನೆ ಎಂದು? ಅದು ಮನುಷ್ಯನಿಗೆ ಅದ್ಭುತ ಅಥವಾ ಚಮತ್ಕಾರವಾಗಿತ್ತು. ಇದು ಪರಮೇಶ್ವರಿಗೆ ಜೀವಿತದ ಒಂದು ರೀತಿಯಾಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ತಿಳಿದು ಬಂತು? ಹಲೋ ಹಲೋ ಹಲೋ. ಒಬ್ಬ ಪುರುಷನು ಮಗುವನ್ನು ಹುಟ್ಟಿಸಿದರೆ ನಾವು ಏನು ಹೇಳುವೆವು? ಅದ್ಭುತವಾಯಿತು, ಚಮತ್ಕಾರವಾಯಿತು ಎಂದು. ಮಹಿಳೆಯರು ಮಗುವಿಗೆ ಜನ್ಮ ಕೊಡುವುದು ಇದು ನಾರ್ಮಲ್ ಜೀವಿತದ ರೀತಿಯಾಗಿದೆ. ಹಾಗೆ ನೀವು ಬೈಬಲನ್ನು ಓದುವಾಗ ಅಲ್ಲಿ ಚಮತ್ಕಾರಗಳು ಆದವು, ಮನುಷ್ಯರಿಗೆ ಅದು ಚಮತ್ಕಾರಗಳಾಗಿದ್ದವು. ಯೇಸು ಸ್ವಾಮಿಗೆ ಅದು ಜೀವನದ ಒಂದು ನಾರ್ಮಲ್ ರೀತಿಯಾಗಿತ್ತು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲೋ 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 ಹಲೋ. ನಿಮ್ಗೆ ಏನು ಹೇಳುತ್ತಿದ್ದೇನೆ ಅದನ್ನು ತಿಳಿದುಕೊಳ್ಳಿರಿ. ನಂಬಿಕೆ ಇದೆ, ನಿಮ್ಗೆ ತಿಳಿದು ಬರುತ್ತಿದೆ. ಯಾವುದೇ ಆಡಂಬರವನ್ನು ಆತನು ಮಾಡಲಿಲ್ಲ, ಬೂಡು ಮಾಡಲಿಲ್ಲ, ಏನು ಮಾಡಲಿಲ್ಲ. ಆತನು ಅಲೆಗಳು ಶಾಂತವಾಗು. ಏಕೆ ಏಕೆ? ಏಕೆಂದರೆ ಪರಮೇಶ್ವರರು ಪಾಪರಹಿತವಾದ ಮನುಷ್ಯನಿಗೆ ಇಡೀ ಪೃಥ್ವಿಯನ್ನು ನಿಯಂತ್ರಣವನ್ನು ಮಾಡುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಪಾಪರಹಿತನಾಗಿದ್ದನು. ಆತನು ಒಬ್ಬ ಮನುಷ್ಯನು ಪಾಪರಹಿತವನಾಗಿದ್ದನು. ಏನು ಯೋಚಿಸ್ತಿರ್ಬೋದು? ಒಳ್ಳೆಯದು, ನಾನು ಪಾಪಿಯಾಗಿದ್ದೇನೆ, ಅದಕ್ಕಾಗಿ ಇನ್ನು ಕಂಟ್ರೋಲ್ ಆಗುವುದಿಲ್ಲ. ಚಿಂತೆ ಮಾಡಬೇಡಿ, ನಾನು ಮುಂದುವರಿಯುತ್ತಿದ್ದೇನೆ. ನಾನು ನಿಮಗೆ ಆ ವಿಷಯದ ಬಗ್ಗೆ ಅದಕ್ಕೆ ಹೇಳಲಿಲ್ಲ, ಏಕೆಂದರೆ ನೀವು ಸೃಷ್ಟಿಯು ಯಾರ ಮುಂದೆ ತಲೆಬಾಗುತ್ತಿದೆ? ವ್ಯಕ್ತಿ ಆತನ ಮುಂದೆ ಪಾಪ ಏನಾಗಿತ್ತು? ಸಮಯದಲ್ಲಿ ಪಾಪ ಏನಾಗಿತ್ತು? ಪರಮೇಶ್ವರರು ಆದಾಮನಿಗೆ ಅವನು ಪಾಪ ಮಾಡಿರುವ ಸೃಷ್ಟಿಯಲ್ಲಿ ಏನು ಮಾಡಿದನು? ಅಲ್ಟ್ರೇಷನ್ ಮಾಡಿದನು. ಕಮಾನ್. ಪಾಪ ಎಂದರೆ ಏನು ನೀವು ತಿಳಿದುಕೊಳ್ಳಿರಿ. ಎಷ್ಟು ಜನರು ಇದ್ದೀರಿ? ಲೈಟರ್ ಅನ್ನು ನೋಡಿದಿರಿ? ಲೈಟರ್ನಿಂದ ಗ್ಯಾಸ್ ಅನ್ನು ಹತ್ತಿಸಿದ್ದೀರಾ? ಒಮ್ಮೊಮ್ಮೆ ಅದು ಹತ್ತುವುದಿಲ್ಲಲ್ಲ. ಮಹಿಳೆಯರಿಗೆ ಕೇಳುತ್ತಿದ್ದೇನೆ, ಲೈಟರ್ನಿಂದ ಗ್ಯಾಸ್ ಹತ್ತುವುದಿಲ್ಲವೋ? ಏಕೆ? ಈ ಲೈಟರು ಗ್ಯಾಸ್ ಅನ್ನು ಹತ್ತಿಸಬಹುದು, ಅದು ಇವಾಗ ಹತ್ತಿಸುತ್ತಾ ಇಲ್ಲ. ಏಕೆಂದರೆ ಅದರಲ್ಲಿ ನೀರು ಮಿಕ್ಸ್ ಆಗಿ ಅದು ಪೂರ್ತಿಯಾಗಿ ಕೆಲಸ ಮಾಡುತ್ತಿಲ್ಲ. ಈ ಲೈಟರು ಗ್ಯಾಸ್ ಅನ್ನು ಹತ್ತಿಸುತ್ತಿತ್ತು, ಇವಾಗ ಅದನ್ನು ಹತ್ತಿಸಲು ಆಗುತ್ತಿಲ್ಲ. ಏಕೆಂದರೆ ಇದರ ರಚನೆಯಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಯಿತು. ಪ್ರೇಸ್ ದ ಲಾರ್ಡ್. ಲೋ, ನೀವು ಇದನ್ನು ತಿಳಿದುಕೊಂಡಾಗ ನೀವು ಹೊರಗೆ ಹೋಗಿ ಕಬೂತರಿಗೆ ಹೇಳಬಹುದು, ಪಾರಿವಾಳಕ್ಕೆ ಹೇಳಬಹುದು, ನೀನು ಕೆಳಗೆ ಬಾ, ನಾನು ನಿನ್ ಜೊತೆ ಮಾತನಾಡಬೇಕು. ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಮಾಡಬಹುದು. ಎಂಸಿ ಹೇಳುತ್ತಿದೆ, ಇವತ್ತು ನೀರಿನ ಕೊರತೆ ಇದೆ. ಹೇಳಬಹುದು, ಈ ಟ್ಯಾಂಕರ್ ನಲ್ಲಿ ನೀರು ಬರಲಿ ಎಂದು. ಮಷಿನ್ ಅದು ಬಂದಾಗಿದೆ, ನೀವು ಅದರ ಎದುರು ನಿಂತು ಹೇಳಬಹುದು, ಮಷಿನ್ ನಿಂದ ಹಣ ಬರಲಿ. ಹಲೋ 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 ಹಲೋ. ಸರಿ, ನಾನು ಜಯಶಾಲಿಯಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ.
ನಾನು ಹೇಳುತ್ತಿದ್ದೇನೆ, ನೀನು ಜಯಶಾಲಿಯಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದೆ ಎಂದರೆ ಇದು ಒಂದು ನಾರ್ಮಲ್ ಜೀವನವಾಗಿದೆ, ನಾರ್ಮಲ್ ರೀತಿಯಾಗಿದೆ. ಗೆಲ್ಲುವುದಕ್ಕೆ ಒಂದು ಚಮತ್ಕಾರ ಮಾಡುವ ಅವಶ್ಯಕತೆ ಇಲ್ಲ. ಒಂದು ನಾರ್ಮಲ್ ರೀತಿಯಾಗಿದೆ. ಜನರು ಇದ್ದೀರಿ ಬೆಳಗ್ಗೆ ಬೆಳಗ್ಗೆ ಹಲ್ಲೆಲೂಯಾ ಇರಿ, ನಾನು ಗೆಲುವುಕೋಸ್ಕರ ಕರೆಯಲ್ಪಟ್ಟಿದ್ದೇನೆ, ಜಯಶಾಲಿಯಾಗಲು ಕರೆಯಲ್ಪಟ್ಟಿದ್ದೇನೆ, ಯಾವಾಗಲೂ ಜಯಶಾಲಿಯಾಗಿದ್ದೇನೆ. ಜಯಶಾಲಿ, ಜಯವು ನನ್ನ ಒಂದು ರೂಢಿಯಾಗಿದೆ. ಜಯಶಾಲಿಯಾಗುವುದು ನನ್ನ ಗೆಲ್ಲುವುದು, ಜಯಶಾಲಿಯಾಗುವುದು ನನ್ನ ಸ್ವಭಾವವಾಗಿದೆಯೋ ಹೇಗೆ ಇದೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಅದರ ಮೇಲೆ ಧ್ಯಾನ ಮಾಡಿ ಈ ಜೀವನವನ್ನು ಜೀವಿಸಲು ಪ್ರಾರಂಭ ಮಾಡಿರಿ. ಮಸಿಯತನವು, ಕ್ರೈಸ್ತತನವು ಅದಕ್ಕಾಗಿ ಇಲ್ಲ. ನಾವು ಯೇಸುವಿನ ನಾಮದಲ್ಲಿ ಪರಮೇಶ್ವರನ ಹತ್ತಿರ ಬೇಡಿಕೊಳ್ಳುವುದು ಮತ್ತು ಕ್ರೈಸ್ತತನವು ಇದು ಆಗಿದೆ. ನಾವು ಪರಮೇಶ್ವರನ ಜೀವನವನ್ನು ಜೀವಿಸಬೇಕು, ತೋರಿಸಬೇಕು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಅದಕ್ಕಾಗಿಲ್ಲ. ಪರಿಶುದ್ಧಾತ್ಮನ ಸಾಮರ್ಥ್ಯವನ್ನು ಉಪಯೋಗಿಸಿ ಏನಾದರೂ ಚಮತ್ಕಾರ ಮಾಡಬೇಕೆಂದು ಪರಿಶುದ್ಧಾತ್ಮನು ಅದಕ್ಕಾಗಿ ಇದ್ದಾನೆ. 24 ಗಂಟೆ ಪರಮೇಶ್ವರನ ಹಾಗೆ ಜೀವಿಸಬೇಕೆಂದು. ಕ್ರೈಸ್ತತನವಾಗಿದೆ. ಕ್ರೈಸ್ತತನಕ್ಕೂ ಮತ್ತು ಧರ್ಮಕ್ಕೂ ಯಾವುದೇ ಲಾರ್ಡ್. ಮತ್ತೆ ಹಿಂದೆ ಹೋಗೋಣ. ನಾವು ಎಲ್ಲಿದ್ದೀವಿ? ನದಿಯಲ್ಲಿ, ಚೀಲ್ನಲ್ಲಿ ಇದ್ದೆವು. ಯೇಸು ಸ್ವಾಮಿ ಮಲಗಿದ್ದಾರೆ, ಶಿಷ್ಯರಾಗಿದ್ದಾರೆ. ಅವರು ಮಕ್ಕಳು ಅಲ್ಲ. ಈ ಶಿಷ್ಯರಿಗೆ ತಮ್ಮ ಕುಟುಂಬಗಳಿವೆ, ಈಜುವುದನ್ನು ಚೆನ್ನಾಗಿ ತಿಳಿದಿದ್ದಾರೆ. ಅಲ್ಲೇ ಅವರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ. ಆಮೇಲೆ ಹೇಳುವುದಿಲ್ಲ ಅವರು ವಿದೇಶದಲ್ಲಿ ತಿರುಗಾಡಿಕೊಂಡು ಬಂದಿದ್ದಾರೆಂದು. ಸಮಯದಲ್ಲಿ ತಿರುಗಾಡುವುದು ಎಷ್ಟು ಸುಲಭವಾಗಿತ್ತು ಗೊತ್ತಿಲ್ಲ. ಅಲ್ಲೇ ಹುಟ್ಟಿ ಬೆಳೆದ ನಿವಾಸಿಗಳಾಗಿದ್ದರು. ಅವರು ಮೀನು ಹಿಡಿಯುವವರಾಗಿದ್ದರು. ಪ್ರತಿಯೊಂದನ್ನು ಚೆನ್ನಾಗಿ ತಿಳಿದಿದ್ದರು. ಒಬ್ಬರಿಗೂ ಪ್ರತಿಯೊಂದನ್ನು ತಿಳಿದಿದ್ದರು. ಈಜು ಬರುತ್ತಿತ್ತು. ಆ ಬಿರುಗಾಳಿಯನ್ನು ಕಂಡು ಇವರು ನಡುಗಿದರು. ಸ್ವಾಮಿ ಹತ್ರ ಓಡುತ್ತಾ ಹೋಗಿ, ಸ್ವಾಮಿ, ನೀವು ನಿದ್ದೆ ಮಾಡುತ್ತಿದ್ದೀರಿ, ನಾವು ಸಾಯುತ್ತಿದ್ದೇವೆ. ಸ್ವಾಮಿ ಯಾವುದೇ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಸ್ವಾಮಿ ಎದ್ದರು. ಸ್ವಾಮಿ ಮಲಗಿ ಎದ್ದರು. ಹೇಳಿರಿ, ಹಾಗೆ ಹೇಳಿರಿ. ಯೇಸು ಸ್ವಾಮಿ ಮಲಗಿ ಎದ್ದರು. ಅವರು ಯಾವುದೇ ಅನ್ಯ ಭಾಷೆಯನ್ನು ಮಾತನಾಡಲಿಲ್ಲ. ಸಾಮರ್ಥ್ಯವನ್ನು ಉಂಟು ಮಾಡಲಿಲ್ಲ. ಮಲಗಿದ್ದರು. ಇರುವ ಮನುಷ್ಯರನ್ನು ಎಬ್ಬಿಸಿದರು. ಮುಂದೆ ಬಿರುಗಾಳಿ ಇತ್ತು. ಏನಿದೆ? ಬಿರುಗಾಳಿ ಇದೆ. ಶಾಂತವಾಗು. ಏನು ಹೇಳಲಿಲ್ಲ. ಅಳುವಿಕೆ ಇಲ್ಲ. ಪ್ರಭು ನಮ್ಮನ್ನು ಕಾಪಾಡಿ. ಏನು ಮಾಡಲಿಲ್ಲ. ಯಾವುದೇ ಪ್ರಾರ್ಥನೆ ನಡೆಯುತ್ತಿಲ್ಲ. ಯಾವುದೇ ಕಿರ್ಚಾಟ ಅರ್ಚಾಟ ನಡೆಯುತ್ತಿಲ್ಲ. ಯಾವುದೇ ಪ್ಲೇಮ್ ಗೇಮ್ ನಡೆಯುತ್ತಿಲ್ಲ. ಮೊದಲೇ ಹೇಳಿದ್ದರೆ ನೀವು. ಟೈಮ್ ಸರಿಯಾಗಿ ನಮಗೆ ಹೇಳಲಿಲ್ಲ. ಮಲಗಿದ್ದೆ, ಸತ್ತು ಹೋಗಿದ್ದರೆ. ಈಗ ಯಾವುದೂ ನಡೆಯಲಿಲ್ಲ. ಅದೇ ಬ್ಲೇಮ್ ಗೇಮ್ ನಡೆಯಲಿಲ್ಲ. ಏನಾದರೂ ಪಾಪ ಮಾಡಿರ್ಬೋದು, ಅದಕ್ಕಾಗಿ ಬಿರುಗಾಳಿ ಬಂದಿದೆ. ಅದೇ ಬ್ಲೇಮ್ ಗೇಮ್ ಇಲ್ಲ. ಹೀಗೆ ಕೂಡ ಹೇಳಲಿಲ್ಲ, ಅರೆ ನಿಮ್ಗೆ ಈಜಲು ಕೂಡ ಬರುತ್ತದೆ ಅಲ್ವಾ, ಇದ್ದೇನು ನೀವು ಕೆಡಿಸಿದಿರಿ. ಯಾವುದು ಗುಣಗುಟ್ಟುವಿಕೆ ಇಲ್ಲ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಮಲಗಿದ್ದರು. ಹೇಳಿರಿ, ಮಲಗಿದ್ದರು. ಮಲಗಿರೋ ಒಬ್ಬ ಮನುಷ್ಯನು ಅದನ್ನು ನೋಡಿ ಎಚ್ಚರಾದವರ ನಿದ್ದೆ ಹಾರಿ ಹೋಗಿತ್ತು. ಇಲ್ಲಿ ಅವರಿಗೆ ಸಿಟ್ಟು ಬಂತು. ಇಲ್ಲಿ ಆತನು ಶಿಷ್ಯರಿಗೆ ಹೇಳುತ್ತಾನೆ, ಅಲ್ಪ ವಿಶ್ವಾಸಿಗಳೇ, ಏಕೆ ಆತನಿಗೆ ಸಿಟ್ಟು ಬಂತು? ಆತನು ಹೇಳಲು ಬಯಸುತ್ತಿದ್ದನು, ಯಾವ ಜೀವಿತವನ್ನು ನಾನು ಜೀವಿಸುತ್ತಿದ್ದೇನೋ ಅದೇ ಜೀವನವನ್ನು ನೀವು ಕೂಡ ಜೀವಿಸಬೇಕು. ಈ ಬಿರುಗಾಳಿಯನ್ನು ಶಾಂತ ಮಾಡಬೇಕಾಗಿತ್ತು. ಪ್ರೇಸ್ ದ ಲಾರ್ಡ್. ಯಾವ ಅಧಿಕಾರವು ಯೇಸು ಸ್ವಾಮಿಯ ಹತ್ತಿರವಿತ್ತು, ಈ ಅಧಿಕಾರ ಅವರ ಹತ್ತಿರ ಕೂಡ ಇತ್ತು. ಯೇಸು ಸ್ವಾಮಿ ಯಾವುದೇ ದೋಷವಾದ ಮಾತನ್ನು ಹೇಳಲಿಲ್ಲ. ಇವರು ಆ ಬಿರುಗಾಳಿಯನ್ನು ಶಾಂತ ಮಾಡಲು ಆಗುತ್ತಿದ್ದರೆ ಸುಸ್ವಾಮಿಗೆ ಸಿಟ್ಟು ಬರುತ್ತಿರಲಿಲ್ಲ. ಅಲ್ಪ ವಿಶ್ವಾಸಿಗಳೇ, ಎಲ್ಲಿವರೆಗೂ ನಿಮ್ಮ ಜೊತೆ ಇರಲಿ? ಹಲೋ 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 ಹಲೋ, ಜನರು ಇದ್ದೀರಿ. ಪಾಪವು ಅವರು ಯೋಚನೆ ಮಾಡುವ ಶಕ್ತಿಯನ್ನು ಮತ್ತು ತಿಳಿದುಕೊಳ್ಳುವ ಶಕ್ತಿಯನ್ನು ಬದಲಾಯಿಸಿತ್ತು. ಪಾಪದ ಜ್ಞಾನವು ತನ್ನ ಬಗ್ಗೆ ಇರುವ ಜ್ಞಾನವನ್ನು ಅದನ್ನು ಬದಲಾಯಿಸಿ ಬಿಟ್ಟಿತ್ತು. ಮರೆತು ಬಿಟ್ಟಿದ್ದರೂ ಅವರು ಯಾರಾಗಿದ್ದಾರೆ?
ಈ ನೆನಪಿಗೆ ಇರಲಿಲ್ಲ ಅವರು ಯಾರಾಗಿದ್ದಾರೆ. ಇವರು ಯಾರಾಗಿದ್ದಾರೆ ಆ ರೀತಿ ಜೀವಿಸಲು ಅಭ್ಯಾಸ ಅವರು ಮಾಡುತ್ತಿರಲಿಲ್ಲ. ಅವರು ಒಂದು ಮನುಷ್ಯರ ಹಾಗೆ ಜೀವಿಸುತ್ತಿದ್ದರು. ಪ್ರಕೃತಿ ಅಧೀನವಾಗಿದ್ದರು, ಪರಿಸ್ಥಿತಿಗಳಿಗೆ ಅಧೀನರಾಗಿದ್ದರು. ಯೇಸು ಸ್ವಾಮಿ ಯಾರಾಗಿದ್ದರು? ಪಾಪರಹಿತರಾಗಿದ್ದರು. ಆತನ ಆಲೋಚನೆಯು ಹೇಗೆ ಇತ್ತು? ಪರಮೇಶ್ವರನ ಹಾಗೆ 24 ಗಂಟೆಯಾಗಿತ್ತು. ಆತನ ಒಳಗಿನ ಪ್ರೋಗ್ರಾಮಿಂಗು ಕರಪ್ಟ್ ಆಗಿರಲಿಲ್ಲ. ಲಾರ್ಡ್ ಹಾಲೆಲೂಯಾ. ಜನರು ಇದ್ದೀರಿ. ಹಲೋ ಹಲೋ ಹಲೋ. ಹಾಗೆ ನೀವು ಹೇಳಲು ಸಾಧ್ಯವಿಲ್ಲ ನಾನು ಪಾಪಿಯಾಗಿದ್ದೇನೆ ಎಂದು. ನೀವು ಹೇಳಿರಿ ನಾನು ಪಾಪಿ ಅಲ್ಲ. ನೀನು ಪಾಪಿಯಾಗಿದೆ ಎಂದು ಯೋಚಿಸಲು ಪ್ರಾರಂಭಿಸಿದಾಗ ಸರಿಯಾಗಿ ಯೋಚಿಸಲು ಆಗುವುದಿಲ್ಲ. ಸರಿಯಾಗಿ ಯೋಚಿಸಲು ಆಗುವುದಿಲ್ಲ. ಮಾತನಾಡಿ ಮಾತನಾಡಿ ನಿಮ್ಮ ಪ್ರೋಗ್ರಾಮ್ ಅನ್ನು ಕೆಡಿಸುತ್ತಿದ್ದೀರಿ. ಇಂಥ ಲೈಟರ್ ಆಗುವಿರಿ, ಅದರಲ್ಲಿ ನೀರು ಹೊರಟಿದೆ. ಆ ನೀರನ್ನು ಯಾರು ತೆಗೆದುಕೊಂಡರು? ನೀವೇ ತೆಗೆದುಕೊಂಡು ಬಂದಿದ್ದೀರಿ. ಒಬ್ಬಗೆ ಕೆಟ್ಟದಾಗಿ ಯೋಚನೆ ಮಾಡಿ ನೀವು ಚಿಕ್ಕ ಚಿಕ್ಕ ಎಂದು ತಿಳಿದುಕೊಳ್ಳುತ್ತಾ ನೀವು ಕನಿಷ್ಠವಾಗಿ ತಿಳಿದುಕೊಂಡು ಯಾವುದನ್ನು ನೀವು ಮಾಡಬಹುದೋ ನಿಮಗೆ ಮಾಡಲು ಆಗುವುದಿಲ್ಲ. ಏಕೆಂದರೆ ಅದು ತನ್ನ ಒಳಗೆ ಹೊರಗಿನಿಂದ ಸ್ವಲ್ಪ ಅದರ ವಸ್ತುವನ್ನು ತೆಗೆದುಕೊಂಡಿದೆ. ಹಾಗಾಗಿ ಅದರ ಟಾಪರ್ ಮೇಲೆ ಕೆಲಸ ಮಾಡುವ ಕ್ಷಮತೆಯನ್ನು ಕಡಿಮೆ ಮಾಡಿತು. ಬಹಳ ಲಕ್ಷ್ಯ ಕೊಡಬೇಕು. ನೀವು ಏನು ಯೋಚಿಸುತ್ತಿದ್ದೀರಿ, ಏನು ಕೇಳುತ್ತಿದ್ದೀರಿ ಮತ್ತು ಯಾರಿಗೆ ಭೇಟಿಯಾಗುತ್ತೀರಿ, ಏನು ಓದುತ್ತೀರಿ, ಎಲ್ಲ ವಿಷಯಗಳು ನಿಮ್ಮ ಒಳಗೆ ಬಂದು ಉನ್ನತವಾಗಿ ಕೆಲಸ ಮಾಡುವ ಕ್ಷಮತೆಯನ್ನು ಇದು ಕಡಿಮೆ ಮಾಡಿಬಿಡಬಹುದು. ಆ ಲೈಟರ್ನಲ್ಲಿ ನೀರು ಸೇರಿರಬಹುದು. ನಿಮ್ಮ ಆಲೋಚನೆಗಳನ್ನು ದುಷ್ಟವಾಗಿ ಮಾಡಬಹುದು. ಆ ಪರಿಸ್ಥಿತಿಗಳ ಮೇಲೆ ಆಳಬಹುದು. ಈ ಪರಿಸ್ಥಿತಿಗಳು ನಿಮ್ಮನ್ನು ಆಳಲು ಬಯಸುವುದು. ಹಾಗೆ ನೀವು ಪ್ರತಿಯೊಂದು ವಿಷಯವನ್ನು ಕೇಳಲು ಸಾಧ್ಯವಿಲ್ಲ, ಬೇಡಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ನೀವು ಮಾಡಿಕೊಳ್ಳಬೇಕು. ಬರೀ ನಾವು ಬೈಬಲ್ ಅನ್ನು ಮಾತ್ರ ಕೇಳುವೆನು, ಬೈಬಲ್ ಅನ್ನೇ ನಾನು ಒಪ್ಪಿಕೊಳ್ಳುವೆನು. ಟಾಪ್ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕಾದರೆ, ಪರಮೇಶ್ವರನ ಹಾಗೆ 24 ಗಂಟೆ ಕೆಲಸ ಮಾಡಬೇಕಾದರೆ ಮನಸ್ಸು ಮಾಡಬೇಕು. ನಾನು ಯಾವಾಗಲೂ ವಾಕ್ಯದಲ್ಲಿ ಮುಳುಗಿರುವೆನು, ಬೇರೆ ಏನೋ ಮಾಡುವುದಿಲ್ಲ. ಬೇರೆ ವಿಷಯಗಳಲ್ಲಿ ನಂಬಿಕೆ ಇಲ್ಲ. ಏನಾಗಿದೆ, ಇದು ನನ್ನ ಕ್ಷಮತೆಯನ್ನು ಕಡಿಮೆ ಮಾಡಬಹುದು. ನಾನು ಬಹಳ ಲಕ್ಷ್ಯ ಕೊಡಬೇಕಾಗುತ್ತದೆ. ಪ್ರೋಗ್ರಾಮ್ ಅನ್ನು ಅಲ್ಟರ್ ಮಾಡುವುದಿಲ್ಲವೋ, ಆ ವಿಷಯವು ನನ್ನ ಪ್ರೋಗ್ರಾಮ್ ಅನ್ನು ಅಲ್ಟರ್ ಮಾಡುವುದಿಲ್ಲವೋ, ಆ ವಿಷಯವು ನಿಮ್ಮ ಯೋಚನೆ ಮಾಡುವ ಪ್ರೋಗ್ರಾಮ್ ಅನ್ನು ಅಲ್ಟರ್ ಮಾಡಿದರೆ ಆ ಪರಿಸ್ಥಿತಿಗಳನ್ನು ದಬಾಯಿಸಬಹುದಾಗಿತ್ತು. ನೀವೇ ಆ ಪರಿಸ್ಥಿತಿಗಳಲ್ಲಿ ದಬಾಯಿಸಲ್ಪಟ್ಟಿದ್ದೀರಿ. ಸ್ವಾಮಿ ಜೊತೆ ಹೀಗೆ ಆಗಿರಲಿಲ್ಲ. ಸ್ವಾಮಿ ಪಾಪರಹಿತನಾಗಿದ್ದನು. ಆತನ ಒಳಗೆ ಮನುಷ್ಯನ ಬೀಜವಿರಲಿಲ್ಲ, ಒಳಗೆ ಪರಮೇಶ್ವರನ ಬೀಜವಿತ್ತು. ಶರೀರವು ಬರೀ ಮರಿಯಮ್ಮನಿಂದ ಬಂದಿತ್ತು. ಹಾಗೆ ಯೇಸು ಸ್ವಾಮಿಗೆ ಆ ರೀತಿ ಜೀವಿಸುವುದು ಅದು ಬಹಳ ಸುಲಭವಾಗಿತ್ತು. ಸ್ವಾಮಿಗೆ ಹೇಳಿರಿ, ಜೀವನವನ್ನು ಜೀವಿಸುವುದು ಅದು ಸುಲಭವಾಗಿತ್ತು, ಸಾಧ್ಯವಾಗಿತ್ತು. ಹೌದು ಪಾಸ್ಟರ್, ನೀವು ಸರಿಯಾಗಿ ಹೇಳಿದ್ದೀರಿ, ನಾನು ಪಾಪಿಯಾಗಿದ್ದೇನೆ. ಹಾಗಾಗಿ ನಾನು ನಿಮಗೆ ಈ ಸಂದೇಶವನ್ನು ನಿಮ್ಮ ಹತ್ತಿರ ತಂದಿಲ್ಲ, ಚಿಂತೆ ಮಾಡಬೇಡಿರಿ. ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ, ಸ್ವಾಮಿ ಯಾವ ಜೀವನವನ್ನು ಜೀವಿಸುತ್ತಿದ್ದರು, ಅವರು ಹೀಗೆ ಅದನ್ನು ಜೀವಿಸಲು ಸಾಧ್ಯವಾಗುತ್ತಿತ್ತು. ಸ್ವಾಮಿ ಅದಕ್ಕಾಗಿ ಆ ಜೀವಿಸುವನ್ನು ಜೀವಿಸುತ್ತಿರಲಿಲ್ಲ, ಅಂದರೆ ಅವರು ವಿಶೇಷವಾಗಿದ್ದರು. ಸ್ವಾಮಿ ಆ ಜೀವನವನ್ನು ಅದಕ್ಕಾಗಿ ಜೀವಿಸುತ್ತಿದ್ದರು, ಏಕೆಂದರೆ ಅವರು ತಿಳಿದಿದ್ದರು ವಿಶೇಷರಾಗಿದ್ದಾರೆ ಎಂದು. ಪ್ರೇಸ್ ದ ಲಾರ್ಡ್. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ ಯಾವುದೇ ಮನುಷ್ಯನು ವಿಶೇಷನಾಗಿರಬಹುದು, ತಿಳಿಯದೆ ನಾನು ವಿಶೇಷನಾಗಿದ್ದೇನೆ ಎಂದು. ಯಾವ ಜೀವನವನ್ನು ಜೀವಿಸುವನು? ಉದಾಹರಣೆ ಜೀವನ. ಭಾರತದಲ್ಲಿ ಫಿಲ್ಮ್ಗಳನ್ನು ನೋಡಿದ್ದೇವೆ, ನೀವು ನೋಡಬೇಡಿರಿ. ತಂದೆ ಸತ್ತು ಹೋಗುತ್ತಿದ್ದನು, ಮಕ್ಕಳ ಆಸ್ತಿಯನ್ನು ಮಾಮಾಗೆ ಕೊಡಲ್ಪಡುತ್ತಿತ್ತು. ಮಾಮ ಆ ಪೂರ್ತಿ ಆಸ್ತಿಯ ಹಕ್ಕುದಾರನಾಗಿ ಬಿಡುತ್ತಿದ್ದನು. ಮಕ್ಕಳನ್ನು ಮನೆಯ ಆಳುಗಳಾಗಿ ಮಾಡಿ ಇಡುತ್ತಿದ್ದನು. ಈ ಇಡೀ ಆಸ್ತಿಯ ಸ್ವಾಮಿಯಾಗಿದ್ದರೂ ಕೂಡ ಅವನು ಹೇಗೆ ಜೀವಿಸುತ್ತಿದ್ದನು? ಈ ಆಡಿನ ಹಾಗೆ. ಹಾಗೆ ಶೈತಾನನು ಎಲ್ಲರಿಗೂ ನಿಯಂತ್ರಣದಲ್ಲಿ, ಎಲ್ಲರಿಗೂ ಭ್ರಮೆ ಮಾಡಿ ಹತ್ತಿರ ತಪ್ಪಾದ
ಯೋಚನೆಗಳನ್ನು ತರುತ್ತಾನೆ. ಸರಿಯಾದ ಈ ಸರಿಯಾದ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಕಸಿದುಕೊಳ್ಳಲ್ಪಟ್ಟಿದೆಯೋ ಅದನ್ನು ತಿರುಗಿ ಪಡೆದುಕೊಂಡು ಅದರ ಜೊತೆ ಜೀವಿಸಲು ಪ್ರಾರಂಭ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಎಷ್ಟೆಲ್ಲ ಕೊಡಲ್ಪಟ್ಟಿದೆ. ಬಡತನದಲ್ಲಿ ಜೀವಿಸುವುದು ಪಾಪವಾಗಿದೆ. ಪಾಪವಾಗಿದೆ. ಪ್ರೇಸ್ ದ ಲಾರ್ಡ್. ಬಟ್ ಅದಕ್ಕಾಗಿ ನೀವು ಇದು ಬಹಳ ಮುಖ್ಯವಾಗಿದೆ, ನೀವು ತಿಳಿದುಕೊಳ್ಳಬೇಕು. ನೀವು ಯಾರಾಗಿದ್ದೀರಿ? ಶ್ರಮ ಪಡಬೇಕು. ಶ್ರಮ ಪಡಬೇಕು. ಕಷ್ಟಪಡಬೇಕು. ಬಿಡಿರಿ, ಯೇಸು ಸ್ವಾಮಿ ಪವಿತ್ರರಾಗಿದ್ದರು. ಯೇಸು ಸ್ವಾಮಿ ಪರಮೇಶ್ವರನ ಪುತ್ರರಾಗಿದ್ದರು. ನೋಡಬೇಕು ನೀವು ಯಾರಾಗಿದ್ದೀರಿ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಕಿರ್ಚಬಹುದು. ಥ್ಯಾಂಕ್ ಯು. ಇದನ್ನು ತಿಳಿದುಕೊಂಡಾಗ ರಸ್ತೆ ಮೇಲೆ ಕೂಡ ಕಿರ್ಚುತ್ತಾ ನಡೆಯುವಿರಿ. ಏನು ಹೇಳಲಿ? ಯಾಕ್ ಓ ಯೇಸು ಸ್ವಾಮಿ ಯಾರಾಗಿದ್ದರು? ಪರಮೇಶ್ವರನ ಪುತ್ರನಾಗಿದ್ದನು. ಅದಕ್ಕಾಗಿ ದೊಡ್ಡ ಕೆಲಸವನ್ನು ಮಾಡಿದರು. ನೀವು ಯಾರಾಗಿದ್ದೀರಿ? ನಾವು ಯಾರಾಗಿದ್ದೇವೆ? ನಾವು ಸಾಧಾರಣ ಮನುಷ್ಯರಾಗಿದ್ದೇವೆ. ಮಾಸ್ಟರ್, ನಮ್ಮ ತಂದೆ ಇದಾಗಿದ್ದಾರೆ, ನಮ್ಮ ತಾಯಿ ಹೀಗೆ ಆಗಿದ್ದಾರೆ. ಹೌದಾ? ನೀವು ಬೈಬಲ್ ಅನ್ನು ಸರಿಯಾಗಿ ಓದಿಲ್ಲ. ಇವಾಗ ಓದೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಇದಾಗಿದೆ. ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಿರೋ? ಎಷ್ಟು ಜನರು ಅಂಗೀಕರಿಸಿದ್ದೀರಿ? ಯೇಸು ಪರಮೇಶ್ವರನ ಪುತ್ರನಾಗಿದ್ದರೆ ನೀನು ಕೂಡ ಪರಮೇಶ್ವರನ ಪುತ್ರನಾಗಿದ್ದೀಯ. ಕೂಡಿರಿ, ಓದಿರಿ. ಎಲ್ಲರೂ ಕೂಡಿ ಓದೋಣ. 1, 2, 3. ಆತನನ್ನು ಅಂಗೀಕರಿಸಿದಿರೋ? ಜನರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದೀರಿ. ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುತ್ತೀರಿ? ಮೈಂಡ್ನಿಂದ ತೆಗೆದು ಹಾಕಿರಿ. ಯೇಸು ಸ್ವಾಮಿ ಅದಕ್ಕಾಗಿ ಚಮತ್ಕಾರವನ್ನು ಮಾಡುತ್ತಿದ್ದರು, ಆತನು ಪರಮೇಶ್ವರನ ಪುತ್ರನಾಗಿದ್ದಾನೆ ಎಂದು. ಬೈಬಲ್ ಇದನ್ನೇ ಹೇಳುತ್ತಿದೆ. ನೀವು ಕೂಡ ಪರಮೇಶ್ವರನ ಮಕ್ಕಳಾಗಿದ್ದೀರಿ. ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಈಗೂ ಕೂಡ ನಾನು ರಾಮವಿಲಾಸನ ಪುತ್ರನಾಗಿದ್ದೇನೆ. ತಾಯಿ ಹೆಸರು ಶಕುಂತಲಾ ಕುಮಾರಿ. ನಮ್ಮ ತಾತನ ಹೆಸರು ಪೋಪಟ್ಲಾಲ್. ಇದೇ ಅವರ ಮೈಂಡ್ ನಲ್ಲಿದೆ. ಎಲ್ಲಿಂದ ಬಂದಿದ್ದೇನೆ? ಜಾನ್ಪುರ್ನಿಂದ ಬಂದಿದ್ದೇನೆ. ಇಲ್ಲಿ 5 ಎಕರೆ ಜಮೀನಿದೆ. ಅವ್ರ ಮನಸ್ಸಿನಲ್ಲಿ ಇದೇ ಇದೆ. ಮೈಂಡ್ ನಲ್ಲಿ ಇದು ನಡೆಯುತ್ತಿಲ್ಲ. ಪರಮೇಶ್ವರನ ಸಂತಾನವಾಗಿದ್ದಾರೆ. ಇಂಜಿನಿಯರ್ ಆಗಿದ್ದೇನೆ, ನಾನು ಡಾಕ್ಟರ್ ಆಗಿದ್ದೇನೆ. ಇದರಿಂದ ಏನೂ ಆಗುವುದಿಲ್ಲ ನಿಮ್ಗೆ. ಮೈಂಡ್ನಲ್ಲಿ ಇದು ನಡೆಯಬೇಕು. ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಪರಮೇಶ್ವರನ ಪುತ್ರನಾಗಿದ್ದೇನೆ. ಹೆಲೋ 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 ಹೇಳಿರಿ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಇದು ನಿಮ್ಮ ಮೈಂಡ್ನಲ್ಲಿ 24 ಗಂಟೆ ಇರಬೇಕು. ಇಲ್ಲಿವರೆಗೆ ಅಂದ್ರೆ ಯಾರಾದ್ರೂ ನಿಮ್ಮ ಹೆಸರು ಹಿಡಿದು ಕರೆದರೆ ನೀವು ತಿರುಗಿ ನೋಡುವುದನ್ನು ಮರೆತು ಬಿಡಬೇಕು. ಓ ಪರಮೇಶ್ವರನ ಪುತ್ರ ಬಾ ಅಂದ್ರೆ ನೀವು ಹೇಳುತ್ತೀರಿ ಆ ನಡೀರಿ ಎಂದು. ಜೊತೆ ಮಾತನಾಡುತ್ತಿದ್ದೀರಿ. ಹೆಸರನ್ನು ಕೂಡ ನೀವು ಮರೆತು ಬಿಡುವಿರಿ. ಪ್ರೇಸ್ ದ ಲಾರ್ಡ್. ಇದು ಒಂದು ತಿಳುವಳಿಕೆ ಇದೆ. ಇದರಿಂದ ನಿಮ್ಮ ಮೈಂಡ್ ಅನ್ನು ನೀವು ಮಾಡಬೇಕು. ಮಾಡೋದಂದ್ರೆ ರಸ್ತೆ ಮಾಡುವಾಗ ಅದನ್ನ ಹಾಕುತ್ತಾರಲ್ಲ, ಗಿರುಳು ಹಾಕಿ ಆಮೇಲೆ ಅದರ ಮೇಲೆ ಬಡಿದು ಅದನ್ನು ವಿಭಾಗ ಮಾಡುತ್ತಾರೆ. ಕಾಂಕ್ರೀಟ್ ನ ಬಲಶಾಲಿಯಾದ ಈ ರಸ್ತೆ ವಿಭಾಗವಾಗುವುದಿಲ್ಲ. ಈ ವಿಷಯವನ್ನು ನಿಮ್ಮ ಮೈಂಡ್ ನಲ್ಲಿ ನೀವು ತುಂಬಿಕೊಳ್ಳಬೇಕು. ಯಾರಾದ್ರೂ ಹೇಳಿದ್ರೆ ನೀವು ರಾಮವಿಲಾಸನ ಪುತ್ರನಾಗಿದ್ದೀರಿ ಎಂದರೆ ನೀವು ಹೇಳುತ್ತೀರಿ, ರಾಮವಿಲಾಸ ಯಾರು? ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಈ ವಿಷಯವು ಆಳವಾಗಿ ಹೋಗಬೇಕು. ಇದು ಸೇರಿಕೊಳ್ಳಬೇಕು. ನಿಮ್ಮ ಸರ್ನೇಮ್ ಪ್ರಕಾರ ನಾವು ಈ ವಂಶಿಯಾಗಿದ್ದೇವೆ, ಆ ವಂಶಿಯಾಗಿದ್ದೇವೆ, ವಂಶಿಯಾಗಿದ್ದೇವೆ, ಈ ವೇದಿ, ಆ ವೇದಿ, ಈ OBC, ನಾವು ಇದು ಇಲ್ಲ. ಯಾರಾಗಿದ್ದೀರಿ? ನಾನು ಗೌರವನ ಹೆಂಡತಿಯಾಗಿದ್ದೇನೆ. ಇದು ನಿನ್ನ ಪರಿಚಯವಾಗಿದೆ. ಇಲ್ಲ, ಇದನ್ನು ಹಿಡಿದುಕೊಂಡು ನೀವು ಜೀವಿಸಲು ಪ್ರಾರಂಭಿಸಿದರೆ
ದಿನ ಸಂಡೆವರೆಗೂ ನೀವು ಗಾಡಿಯಿಂದ ಬರ್ಬೋದು. ದಿನ ಸಂಡೆಯಿಂದ ದಿನ ಸಂಡೆ ಇದನ್ನು ನೀವು ನಿಮ್ಮ ಮೈಂಡಿನಲ್ಲಿ ಹಾಕಿಕೊಂಡರೆ ನಿಮ್ಮ ಮೈಂಡ್ನಲ್ಲಿ ಬೇರೆ ಏನು ಹೋಗಲೇಬಾರದು. ಇದನ್ನು ಬಿಟ್ಟು ಪರಮೇಶ್ವರನ ಪುತ್ರನಾಗಿದ್ದೇನೆ, ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಲೋ, ಎಷ್ಟು ಜನರಿದ್ದೀರಿ? ಎಷ್ಟು ಜನರು ಅವಿಶ್ವಾಸದ ಜೀವನವನ್ನು ಜೀವಿಸುತ್ತಿದ್ದಾರೆ ಎಂದರೆ ಅವರು ವಿಶ್ವಾಸವನ್ನು ಗಳಿಸಲೇ ಇಲ್ಲ, ವಾಕ್ಯವನ್ನು ಓದಲೇ ಇಲ್ಲ. ಕೆಲವು ಜನರಿಗೆ ಹೀಗೆ ಹೇಳುತ್ತಾರೆ, ನೀನು ಹುಡುಗನಲ್ಲ ಹುಡುಗಿಯಾಗಿದ್ದೆ, ಹುಡುಗಿಯಲ್ಲ ಹುಡುಗನಾಗಿದ್ದೆ. ಮೈಂಡನ್ನು ಎಷ್ಟು ಭ್ರಮೆ ಮಾಡಲಾಗಿದೆ. ಎಷ್ಟು ಜನರಿಗೆ ಯೋಚಿಸಿದ್ದೀರಿ? ಇವಾಗಲೂ ನನ್ನ ಜೊತೆ ಮಾತನಾಡಿರಿ. ಎಷ್ಟು ಜನರು ಯೋಚಿಸಿದ್ದೀರಿ? ಸ್ವಾಮಿ ಚಮತ್ಕಾರವನ್ನು ಮಾಡಿದರು ಏಕೆಂದರೆ ಅವರು ಪರಮೇಶ್ವರನ ಪುತ್ರರಾಗಿದ್ದಾರೆ. ಅರೆ, ನಾನು ಕೇಳುತ್ತಿದ್ದೇನೆ, ಎಷ್ಟು ಜನರು ಹೀಗೆ ಯೋಚಿಸಿದ್ದೀರಿ? ಎಷ್ಟು ಜನರು ಹೀಗೆ ಯೋಚಿಸಿದಿರಿ? ಓ, ಯೇಸು ಸ್ವಾಮಿ ಚಮತ್ಕಾರವನ್ನು ಮಾಡುತ್ತಿದ್ದರು ಏಕೆಂದರೆ ಅವರು ಪರಮೇಶ್ವರನ ಪುತ್ರರಾಗಿದ್ದರು. ಈ ಚಮತ್ಕಾರ ಮಾಡದಿದ್ದರೆ ನೀವು ಈಗ ಯೋಚಿಸುತ್ತಿದ್ದೀರಿ, ನಮ್ಮಿಂದ ಆಗಲು ಸಾಧ್ಯವಿಲ್ಲ. ಪರಮೇಶ್ವರರಿದ್ದರು, ಪರಮೇಶ್ವರನ ಪುತ್ರರಾಗಿದ್ದರು. ನಿಮಗೆ ಆ ವಿಷಯದಲ್ಲಿ ನಂಬಿಕೆ ಇದ್ದರೆ ಈ ವಿಷಯದಲ್ಲಿ ನಂಬಿಕೆ ಇಡುವುದಕ್ಕೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ವಿಷಯದ ಮೇಲೆ ನಂಬಿಕೆ ಇಡಲು ನಿಮ್ಗೆ ಯಾವುದೇ ತೊಂದರೆ ಆಗಬಾರದು. ಸ್ವಾಮಿ ಅದನ್ನೆಲ್ಲ ಮಾಡಿದರು ಏಕೆಂದರೆ ಅವರು ಪರಮೇಶ್ವರನ ಪುತ್ರನಾಗಿದ್ದನು. ಮುಂದೆ ನಾನು ಕೂಡ ಅದನ್ನೆಲ್ಲ ಮಾಡಬಲ್ಲೆನು, ನಾನು ಅದನ್ನು ಮಾಡಬಲ್ಲೆನು, ನಾನು ಕೂಡ ಪರಮೇಶ್ವರನ ಪುತ್ರನಾಗಿದ್ದೇನೆ. ಈಶ್ವರ ಸ್ವತಃ ಆಗಿ ನನಗೆ ಆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ಈ ವಿಷಯ ಹೋಗಬೇಕು ಅಥವಾ ದಬ್ಬಾಳಿಕೆಯಿಂದ ಪಡೆದ ಅಧಿಕಾರವಲ್ಲ ಎಂದು. ಪಕ್ಕದವರ ಹೊಲ ಆಸ್ತಿಯ ಮೇಲೆ ಕಬ್ಜಾ ಮಾಡಿಕೊಂಡೆವು. ಇದು ಸ್ವತಃ ಪರಮೇಶ್ವರನೇ ನಮಗೆ ಪರಮೇಶ್ವರನ ಸಂತಾನ ಆಗುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಗ್ಲೋರಿ, ಗ್ಲೋರಿ. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ. ಆಹಾಹಾ, ನೀವು ಹೇಳಿದ್ದು ಬಹಳ ದೊಡ್ಡದಾಗಿದೆ. ನೀವು ಹೇಳಿದ್ದೀರಿ, ನಾನು ಆಶೀರ್ವಾದವಾಗಿದ್ದೇನೆ ಎಂದು ಹೇಳಿದ್ದೀರಿ. ಮತ್ತು ನನಗೆ ಗೊತ್ತಿದೆ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಯೋಚಿಸಿದ್ದೀರಿ. ನನಗೆ ಗೊತ್ತಿದೆ ನೀವು ಏನು ಮಾಡಿದ್ದೀರಿ. ನಾನು 2ನೇ ಲೈನ್ ಹೇಳಿದ್ದು 1ನೇ ಲೈನ್ಗಿಂತ 1000 ಪಟ್ಟು ದೊಡ್ಡದಾಗಿದೆ. ನಾನು ಲೈನ್ ಹೇಳಿದೆ, ನೀವು ಆಶೀರ್ವಾದವಾಗಿದ್ದೀರಿ, ಇದು 1000 ಪಟ್ಟಕ್ಕಿಂತ ದೊಡ್ಡದಾಗಿದೆ. ಎಲ್ಲಿವರೆಗೂ ಮುಟ್ಟಬೇಕು ಅಲ್ಲಿವರೆಗೂ ನೀವು ಮುಟ್ಟುವಿರಿ. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ. ನಿಮ್ಮನ್ನು ನೀವು ಕೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ ಎಂದು ಹೇಳಿದಾಗ ನಿಮಗೆ ಏನು ಯೋಚನೆ ಮಾಡುತ್ತಿದ್ದೀರಿ? ಆಮೇಲೆ ಏನು ಯೋಚಿಸಿದ್ದೀರಿ? ನನ್ನ ಹತ್ರ ಇದು ಇದೆ, ನನ್ನ ಹತ್ರ ಇದೆ. ಇಷ್ಟು ಜನ ಹೇಗೆ ಯೋಚಿಸಿದ್ದೀರಿ? ಹಲೋ 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 ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ. ಇದನ್ನು ಹೇಳಿದ ಮೇಲೆ ನೀವು ಏನು ಯೋಚಿಸಿದ್ದೀರಿ? ಯಾರು ಹೇಳಲು ಬಯಸುವಿರಿ? ಒಳ್ಳೆಯದು. ಕಣ್ಣು ಮುಚ್ಚಿಕೊಂಡು ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ, 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 ನಾನು ಆಶೀರ್ವಾದವಾಗಿದ್ದೇನೆ. ಹೇಳುತ್ತಿಲ್ಲ, ಸಂತೋಷದಿಂದ ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ. ಓಕೆ, ಇವರಿಗೆ ಮೈಕ್ರೋಫೋನ್ ಇವ್ರಿಗೆ ಕೊಡಬಹುದು. ಹೇಳುವಾಗ ನಿಮಗೆ ಏನೇನು ಕಾಣಿಸುತ್ತಿತ್ತು? ನನಗೆ ಕಾಣಿಸುತ್ತಿದೆ, ನಾನು ಆಶೀರ್ವಾದವಾಗಿದ್ದೇನೆ. ಓಕೆ, ಹಾ, ಇವರಿಗೆ ಕೊಡ್ರಿ. ನಿಮ್ಗೆ ಏನು ಕಾಣಿಸುತ್ತಿದೆ? ಪ್ರೇಸ್ ಲಾರ್ಡ್ ಸರ್, ನೀವು ಪರ್ಸನಲ್ ಆಗಿ ಹೇಳಿದಾಗ ನಾನು ಆಶೀರ್ವಾದವಾಗಿದ್ದೇನೆ ಅಂದಾಗ ನಾನು ಹೀಗೆ ಯೋಚಿಸಿದೆ. ನೀನು ಏನು ಯೋಚಿಸಿದೆ? ಇನ್ನೂ ಸರಿ ಇದೆ. ನೀನು ಮಾತನಾಡುವಾಗ ನಿಂಗೆ ಏನು ಕಾಣಿಸಿತು? ನನ್ನ ಹತ್ತಿರ ವಸ್ತುಗಳು ಬರುತ್ತಿವೆ. ನಿಮ್ಮ ಹತ್ತಿರ ವಸ್ತುಗಳು ಬರುತ್ತಿದ್ದಾವೆ ಎಂದರೆ ನೀವು ಆಶೀರ್ವಾದವಾಗಿದ್ದೀರಿ. ಥ್ಯಾಂಕ್ ಯು. ಇವಾಗಲೂ ನೀವು ಹೇಳಬಹುದು, ನಾನು ಆಶೀರ್ವಾದವಾಗಿದ್ದೇನೆ. ನೀವು ಹೇಗೆ ಯೋಚಿಸುವಿರೂ ಕೂಡ ನಾವು ಆಶೀರ್ವಾದವಾಗಿದ್ದೇನೆ. ಇದೇ ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ದೊಡ್ಡ ಬದಲಾವಣೆಯಲ್ಲಿ ಆಗುವುದು.
ಜನರು ಹೇಳುತ್ತಾರೆ ನಾನು ಶ್ರೀಮಂತನಾಗಿದ್ದೇನೆ, ಆದ್ರೆ ಅವರು ಯೋಚಿಸುತ್ತಾರೆ ನಾನು ಬಡವನಾಗಿದ್ದೇನೆ. ನಾನು ನಿಮಗೆ ನೀವು ಆಶೀರ್ವಾದವಾಗಿದ್ದೀರಿ ಎಂದು ಹೇಳಿದಾಗಲೂ ಕೂಡ ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಇದನ್ನು ಯೋಚನೆ ಕೂಡ ಮಾಡಲು ಆಗುವುದಿಲ್ಲ. ಆಶೀರ್ವಾದ ಎಂದರೆ ಏನು ಎಂದು ನೀವು ಏನು ಯೋಚನೆ ಮಾಡುವಿರಿ? ನಾನು ಆಶೀರ್ವಾದವಾಗಿದ್ದೇನೆ, ಇದೇ ನಾನು ನಿಮಗೆ ತಿಳಿಸಲು ಬಯಸುತ್ತಿದ್ದೇನೆ. ಅಲ್ಲಿಗೆ ಇಲ್ಲಿ ಹೋಗ್ಲಿಕ್ಕೆ ನೀವು ಏನು ಮಾತನಾಡುತ್ತೀರೋ ಅದು ನಿಮಗೆ ತಿಳಿದು ಬರುತ್ತಿದೆ. ಕಷ್ಟಪಡುವುದು ಅವಶ್ಯಕವಾಗಿದೆ. ನೀವು ಮಾತನಾಡುತ್ತಿದ್ದೀರಿ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ಅದ್ರ ಪ್ರಶ್ನೆ ಇದಾಗಿದೆ, ನೀವು ಏನು ಯೋಚನೆ ಮಾಡುತ್ತಿದ್ದೀರಿ? ನಾನು ಪಾಪಿಯಾಗಿದ್ದೇನೆ, ನಾನು ಹೀಗೆ ಆಗಿದ್ದೇನೆ, ನಾನು ಹಾಗೆ ಆಗಿದ್ದೇನೆ, ಆತನು ನನಗೆ ಮೋಸ ಮಾಡಿದನು, ನಾನು ಓದು ಬರಹ ಬಲ್ಲವನ ಅಲ್ಲ, ಅದಾಗಿದ್ದೇನೆ. ಜನರು ಹೀಗೆ ಯೋಚನೆ ಮಾಡುತ್ತಾರೆ. ನಮ್ಮ ಜೀವಿತದ ಬಗ್ಗೆ, ಅಸಫಲತೆಯ ಬಗ್ಗೆ ಅವರು ಕಾರಣ ಹೇಳುತ್ತಾರೆ. ಇಡೀ ಜೀವನ ಚಿಕ್ಕ ಕೆಲಸವನ್ನು ಮಾಡಲು ಅವರು ಕಾರಣವನ್ನು ಹೇಳುತ್ತಾರೆ. ಯಾರಾದರೂ ದೊಡ್ಡ ಕೆಲಸವನ್ನು ನೀನು ಮಾಡು ಎಂದಾಗ ಈ ಮನುಷ್ಯನು ಮೂರ್ಖನಾಗಿದ್ದಾನೆ, ಇವನು ನನ್ನನ್ನು ಉಪಯೋಗಿಸಲು ಬಯಸುತ್ತಾನೆ ಎಂದು ಯೋಚಿಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿದೆ, ಒಳಗಿನಿಂದ ಅವರು ಒಪ್ಪಿಕೊಂಡು ಬಿಟ್ಟಿದ್ದಾರೆ, ನಾನು ಚಿಕ್ಕವನಾಗಿದ್ದೀನಿ, ಚಿಕ್ಕ ಕೆಲಸವನ್ನು ಮಾಡಲು ಕರೆಯಲ್ಪಟ್ಟಿದ್ದೇನೆ, ನನಗೆ ದೊಡ್ಡ ಕೆಲಸವನ್ನು ಮಾಡಲು ಆಸೆ ಪಡುವುದು ನಿಮ್ಮ ಮೂರ್ಖತನವಾಗಿದೆ. ಗೊತ್ತಿಲ್ಲ ನಾವು ಎಷ್ಟು ಬಡವರಾಗಿದ್ದೇವೆ. ಪಾಸ್ಟರ್, ನೀವು ನನಗೆ ಹೇಳಲೇಬೇಡಿರಿ, 10,000 ಕೊಡಿರಿ, ನಾವು ಚರ್ಚ್ ಬಿಟ್ಟು ಹೊರಟು ಹೋಗುವೆವು. ನೀವು ಹೇಳುತ್ತಿದ್ದೀರಿ, ಅದನ್ನು ನಾವು ಮಾಡಲು ಆಗುವುದಿಲ್ಲ. ಯಾಕೆಂದ್ರೆ ನಾವು ಒಳಗಿನಿಂದ ಒಪ್ಪಿಕೊಂಡಿದ್ದೇವೆ, ನಾವು ಬಡವರಾಗಿದ್ದೇವೆ. ನೀವು ನನಗೆ 10,000 ಕೊಡು ಎಂದು ಹೇಳುತ್ತಿದ್ದಾಗ ನೀವು ನಮ್ಮನ್ನು ಲೂಟಿ ಮಾಡುವ ಪ್ರಯತ್ನ ಮಾಡುತ್ತಿದ್ದೀರಿ. ನಾವು ಆ ಚರ್ಚ್ಗೆ ಹೋಗುವು, ಅಲ್ಲಿ ಹೇಳುವರು ಏನೂ ಕೊಡಬೇಡ, ನಮಗೆ ಆ ಚರ್ಚ್ ಇಷ್ಟ, ಚಿಂತಿಸಬೇಡಿರಿ, ಆ ಚರ್ಚ್ ಮುಚ್ಚುವುದಾಗಿದೆ. ಅವು ಚರ್ಚ್ ಹತ್ರ ದುಡ್ಡು ಇಲ್ಲ, ಅದು ಹೇಗೆ ಇರುವುದು? ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಪಾಸ್ಟರ್, ಏಕೆಂದ್ರೆ ಪಾಸ್ಟರು ಶ್ರೀಮಂತರಾಗಿದ್ದರೆ ಬೇರೆಯವರಿಗೆ ಶ್ರೀಮಂತ ಮಾಡುವುದನ್ನು ಕಲಿಸಿ ಬಿಡುತ್ತಿದ್ದನು. ಮತ್ತು ಪಾಸ್ಟರ್ ಹತ್ರ ದುಡ್ಡಿದ್ದರೆ ಬೈಬಲ್ನ ಪ್ರಕಾರ ಆತನಿಗೆ ಗೊತ್ತಾಗಿ ಬಿಡುತ್ತಿತ್ತು, ಬೈಬಲ್ ಅಲ್ಲಿ ಕೊಡದೆ ಶ್ರೀಮಂತನಾಗುವ ರೀತಿ ಯಾವುದೇ ಇಲ್ಲ. ಅವರು ತಮ್ಮ ಮೆಂಬರ್ಗೆ ಕೊಡುವುದನ್ನು ಕಲಿಸುತ್ತಿದ್ದರು. ಏಕೆಂದರೆ ಆ ಪಾಸ್ಟರ್ನ ಹತ್ತಿರ ಹಣ ಇಲ್ಲ, ಅವನು ತಮ್ಮ ಮೆಂಬರ್ಗೆ ಹೇಗೆ ಕಲಿಸುವನು, ನೀವು ಹಣವನ್ನು ಕೊಡಿರಿ ಎಂದು. ಅದಕ್ಕಾಗಿ ನಾನು ಹೇಳಿದೆ, ಅವರ ಚರ್ಚ್ ಮುಚ್ಚುವುದಿದೆ. ನಾನು ಯಾವುದೇ ಭವಿಷ್ಯವಾಣಿ ಮಾಡುತ್ತಿಲ್ಲ, ನಾನು ಹೇಳುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹೇಳಿರಿ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ನಾನು ಹಲೋ ಆಹಾಹಾಹಾಹಾ ಹೇಳಿರಿ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಶೈತಾನನಿಗೆ ಹೇಳಲು ಬಿಡಬೇಡಿರಿ, ನಿಮಗೆ ಇದು ಆಗುವುದಿಲ್ಲ, ಅದು ಆಗುವುದಿಲ್ಲ. ಈ ವಿಷಯವನ್ನು ಪಕ್ಕಾ ಕಾಂಕ್ರೀಟ್ ಇರುವ ರಸ್ತೆಯನ್ನು ಮಾಡಿಕೊಳ್ಳಿರಿ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಯೇಸು ಸ್ವಾಮಿ ಬಿರುಗಾಳಿಯನ್ನು ನಿಲ್ಲಿಸಿದರೆ, ಶಾಂತಪಡಿಸಿದರೆ ನಾನು ಕೂಡ ಮಾಡಬೇಕು. ಅವನು 5 ರೊಟ್ಟಿ 2 ಮೀನುಗಳಿಂದ 10,000 ಜನರಿಗೆ ಊಟ ಮಾಡಿಸಬಲ್ಲವನಾದರೆ ನಾನು ಕೂಡ ಮಾಡಿಸಬಲ್ಲೆನು. ನೀವು ತಪ್ಪಾದ ವಿಷಯವನ್ನು ನಿಮ್ಮ ಹತ್ತಿರ ಬರಲು ಬಿಡಬೇಡಿರಿ. ಆ ತಪ್ಪಾದ ವಿಷಯವು ನಿಮ್ಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನು ಉಂಟು ಮಾಡುವುದು. ಹೇಗೆ ಲೈಟರ್ ಅಲ್ಲಿ ನೀರು ಹೋಯಿತು, ಅದರ ಪವರ್ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗುವುದು. ಲೈಟರ್ ಆ ಗ್ಯಾಸ್ ಅನ್ನು ಹೊತ್ತಿಸುವುದಿಲ್ಲ. ನೀವು ನಿಮಗೆ ಒಳ್ಳೆಯ ವಿಚಾರವನ್ನು ಕೊಡದೆ ಹೋದರೆ ಅದನ್ನು ಯಾವಾಗಲೂ ಮಾಡಲು ಆಗುವುದಿಲ್ಲ. ಈ ಲೋಕವು ನಿಮಗೆ ಯಾವಾಗಲೂ ತಪ್ಪಾದ ತಿಳುವಳಿಕೆಯನ್ನು ಕೊಡಲು ಬಯಸುತ್ತದೆ. ಕಂಟಿನ್ಯೂಸ್ ಆಗಿ ಹೇಳಿರಿ, ನಾನು ಪರಮೇಶ್ವರನ ಪುತ್ರನಾಗಿದ್ದೇನೆ. ಹಾಲೆಲೂಯಾ. ನದಿ ಹತ್ರ ಹೋಗೋಣವಾ? ಎಲ್ಲಿದ್ದೀವು? ಝೀಲ್. ಸ್ವಾಮಿ ಮಲಗಿದ್ದರು, ಶಿಷ್ಯರು ಬಂದರು, ಸ್ವಾಮಿ ನಮ್ಮನ್ನು ರಕ್ಷಿಸಿರಿ, ಸತ್ತು ಹೋಗುವೆವು. ಯೇಸು ಸ್ವಾಮಿ ಏನು ಹೇಳಿದ್ರು? ಅಲ್ಪ ವಿಶ್ವಾಸಿಗಳೇ, ನಿಮ್ಮ ನಂಬಿಕೆ ಎಲ್ಲಿದೆ? ಯೇಸು ಸ್ವಾಮಿ ಅವರ ಮೇಲೆ ಆಸೆ ಇಡುತ್ತಿದ್ದರು. ಅವರು ಏನು ಮಾಡಬೇಕೆಂದರೆ ಆ ಬಿರುಗಾಳಿಯನ್ನು ಶಾಂತ ಮಾಡಬೇಕೆಂದು. ಪಾಪದ ಮೂಲಕ ಅವರ ಪ್ರೋಗ್ರಾಮಿಂಗ್ ಚೇಂಜ್ ಆಗಿತ್ತು ಮತ್ತು ಪರಮೇಶ್ವರಿಗೆ ಗೊತ್ತಿತ್ತು ಅಲ್ಲಿ ಏನು ತೊಂದರೆ ಇದೆ.
ಪರಮೇಶ್ವರರು ಇದೇ ತೊಂದರೆಗೆ ಅವರು ಪರಿಹಾರ ಕೊಟ್ಟರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ಹೇಳಿದೆ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆ, ಯಾರು ಮನುಷ್ಯನಿಲ್ಲ ಅವನದ್ದೇನು. ನೀವು ಸರಿಯಾಗಿ ಹೇಳಿದಿರಿ, ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆ ಎಂದು. ಆದರೆ ಯಾರು ಮನುಷ್ಯನಲ್ಲ ಅವನದೇನು. ಅವನ ಬಗ್ಗೆ ನಾವು ಬೇರೆ ಮಾತನಾಡಬಹುದಲ್ವೋ. ನೀವು ಹೇಳುತ್ತೀರಿ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆಂದು, ಸರಿಯಾಗಿದೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹಲೋ. ಆ ಆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಆಹಾ. ಬೈಬಲ್ ಹೇಳಲಿಲ್ಲ ಯಾರಾದ್ರೂ ಮಸೇನಿದ್ದರೆ ಅವನು ಒಬ್ಬ ಮನುಷ್ಯನಾಗಿದ್ದಾನೆ ಎಂದು. ಇಲ್ಲ 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 ಇಲ್ಲ. ಪರಮೇಶ್ವರನ್ನು ಹೊಸ ಮನುಷ್ಯನನ್ನು ಮಾಡಲಿಲ್ಲ. ಪ್ರೇಸ್ ದ ಲಾರ್ಡ್. ಹಲೋ. ಆದಿಕಾಂಡದಲ್ಲಿ ಆಗಿರುವುದು ಇಲ್ಲಿ ಆಗಲಿಲ್ಲ. ಆದಿಕಾಂಡ 1ನೇ ಅಧ್ಯಾಯ 25ನೇ ವಾಕ್ಯ. ಕ್ಯಾನ್ ವಿ ಸಿ? ಹಾ. ಆದಿಕಾಂಡ 1ನೇ ಅಧ್ಯಾಯ 5ನೇ ವಾಕ್ಯ. ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಲ. ಹಲೋ. ನನಗೆ ಮನಸ್ಸು ಆಗುತ್ತಿದೆ, ನಾನು ಜಿಗಿಯಬೇಕು. ಪ್ರಚಾರ ಮಾಡುವ ಸ್ಥಳದಲ್ಲಿ ನಾವು ಡ್ರಮ್ ಬಾರಿಸುವ ಮನಸ್ಸು ಆಗುತ್ತಿದೆ. ನಾನು ಕೂದಲನ್ನು ಹಿಂಗೆ ಮಾಡಿ ಬಟ್ಟೆಗಳನ್ನು ತೆಗೆದುಕೊಂಡು ಇಲ್ಲಿ ಕುಳಿತುಕೊಳ್ಳಬೇಕು. ಇಟ್ ಈಸ್ ಟು ಯೂಸ್. ಆತನು ಮನುಷ್ಯನನ್ನು ಮಾಡಿದನು. ಲಕ್ಷ್ಯ ಕೊಡ್ರಿ, ಆತನು ಇಲ್ಲಿ ಮನುಷ್ಯನನ್ನು ಮಾಡಿದನು. 2 ಕೊರಿಂಥದವರಿಗೆ 5:17. ಆತನು ಸೃಷ್ಟಿಯನ್ನು ಮಾಡಿದನು, ಮನುಷ್ಯನನ್ನು ಮಾಡಲಿಲ್ಲ. ಮನುಷ್ಯನನ್ನು ಮಾಡಿದರೆ ಬೈಬಲ್ನಲ್ಲಿ ಮನುಷ್ಯನೆಂದು ಬರೆಯಲಾಗುತ್ತಿತ್ತು. ಬೈಬಲ್ ಮನುಷ್ಯನನ್ನು ತೀದಿತ್ತು. ಪ್ರೇಸ್ ದ ಲಾರ್ಡ್. ಹಲೋ. ಸತ್ಯವಿದೆ ಅಲ್ಲವೋ? ಆತನು ಏನು ಹೇಳಿದನು? ಮನುಷ್ಯ. ಇಲ್ಲಿ ಆತನು ನೂತನ ಸೃಷ್ಟಿಯನ್ನು ಉಂಟು ಮಾಡಿದನು. ಹೊಸ ಸೃಷ್ಟಿ, ನೂತನ ಸೃಷ್ಟಿ. ಆದರೆ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿದ್ದಾನೆ. ನೀವು ಸರಿಯಾಗಿ ಹೇಳಿದ್ದೀರಿ. ನಾವು ಮನುಷ್ಯರಾಗಿರಬೇಕಲ್ಲವೋ? ಬೈಬಲ್ ಹೇಳುತ್ತಿಲ್ಲ ಆತನು ಮನುಷ್ಯರನ್ನು ಉಂಟು ಮಾಡಿದನೆಂದು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅವನು ಮನುಷ್ಯನಲ್ಲ. ಹಲೋ. ನಾನು ತಿಳಿಸೋದಕ್ಕೆ ಸೈಬಾರ್ಗ್ ನೋಡಿದ್ದೀರಾ? ಅರ್ಧ ಮನುಷ್ಯ ಅರ್ಧ ಮಷಿನ್. ಅದನ್ನು ನೋಡಿದ್ದೀರಲ್ಲ? ಅದನ್ನು ಏನು ಹೇಳುವಿರಿ, ಮನುಷ್ಯ ಅಥವಾ ಮಷೀನ? ರೋಬೋಟ್ ಪೂರ್ತಿ ಮನುಷ್ಯ ಇರುತ್ತದೆ, ಸೈಬೋರ್ಗ್ ಬೇರೆಯಾಗಿರುತ್ತದೆ. ಎಷ್ಟು ನಿಮಗೆ ತಿಳಿದು ಬರುತ್ತಿದೆ? ರೋಬೋಟ್ ಬೇರೆಯಾಗಿದೆ, ಸೈಬೋರ್ಗ್ ಬೇರೆಯಾಗಿದೆ. ಸೈಬೋರ್ಗ್ ಅರ್ಧ ಮನುಷ್ಯ ಅರ್ಧ ಮಷೀನ್. ಶೈತಾನನು ಕೂಡ ಅದನ್ನೇ ಮಾಡಿದನು. ಪರಮೇಶ್ವರನು ಮೊದಲು ಮಾಡಿದನು ವರ್ಷಗಳ ಹಿಂದೆ. ಶೈತಾನನು ಯಾವಾಗಲೂ ಪರಮೇಶ್ವರನ ಕಾಪಿ ಮಾಡುತ್ತಿದ್ದಾನೆ. ಇದನ್ನು ಸೈಂಟಿಸ್ಟ್ ಮಾಡುತ್ತಿದ್ದಾರೆ. ಹೇಳಬಹುದು ನಾನು ಬಹಳಷ್ಟು ಮಾಡುತ್ತಿದ್ದೇವೆ ಎಂದು. 2 ಕೊರಿಂಥಿ 5:17 ಓದಿದಾಗ ಪ್ರೇಸ್ ದ ಲಾರ್ಡ್. ಎಜುಕೇಟ್ ಏಕ್ ಮಾಡುತ್ತಿದ್ದೀರಿ? ಯಾವುದನ್ನು ಮಾಡಲು ಬಯಸುತ್ತಿದ್ದೀರೋ ಅದು ನಿಮ್ಮಿಂದ ಆಗದು. ಪರಮೇಶ್ವರರು ಇದಕ್ಕಿಂತ ಬೆಟರ್ ಆಗಿ ಏನಾದರೂ ಮಾಡಿದ್ದಾರೆ. ಪರಮೇಶ್ವರರು ಏನು ಮಾಡಿದರೆ ನೂತನ ಸೃಷ್ಟಿ. ಹಾಲೆಲೂಯಾ. ಓ. ಈ ಸಮಯವು ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು, ಬೀಜವನ್ನು ಕೊಡುವ ಸಮಯವಾಗಿದೆ. ಸರಿ ಇದೆ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ.
ನಾನು ನಂಬುತ್ತೇನೆ ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದ ಹೇಳೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನ್ಯೋನ್ಯತೆ, ಪವಿತ್ರಾತ್ಮನ ಸಹಭಾಗ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೋನನ ಮಂದಿರದಲ್ಲಿ ವಾಸಿಸುವೆನು. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ, ವಾಕ್ಯವು ಕೆಲಸ ಮಾಡುತ್ತದೆ. एक दूसरे व्यक्ति की सहायता कीजिए वास्तविकता संग्रह पाने में। आप में से कुछ 5 दूसरे लोगों के लिए वास्तविकता संग्रह दे सकते हैं। आप में से कुछ लोग 20 लोगों के लिए दे सकते हैं और आप में से कुछ लोग 100 लोगों के लिए दे सकते हैं और आप में से कुछ 500 दूसरे लोगों की वास्तविकता संग्रह के लिए दे रहे हैं और कुछ 1000 लोगों के लिए और कुछ ऐसे भी है जो 1,00,000 लोगों के लिए दे रहे हैं और कुछ है जो 10 लाख से ज्यादा लोगों के लिए दे रहे हैं। व्यक्तिगत रूप से जो दे रहे हैं 10 लाख वास्तविकता संग्रह की कॉपीज के लिए, जो जाएगी विश्व में 10 लाख लोगों तक। इसे तुरंत ही शुरू करें और देखिए अपने आप को एक दूसरे व्यक्ति तक वास्तविकता संग्रह पहुंचाने में सहायता करते हुए।